ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಿಲ್ಲ ಅಂತ ಏನೋ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ಸರಿಯಾಗಿ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಆರೋಪ ಇಲ್ಲ, ನಿಮ್ಮ ಕಣ್ಣೆದುರುಗಡೆನೇ ಇದೆಯಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ತಾರತಮ್ಯ ಮಾಡ್ತಾಗಿರ್ತಕ್ಕಂಥದ್ದು, ಮಲ್ತಾಯಿ ಧೋರಣೆ ಅನುಸರಿಸ್ತಾಕಿರ್ತಕ್ಕಂಥದ್ದು ಎಲ್ಲರ ಗಮನದಲ್ಲೂ ಇದೆ. ಇವತ್ತು ಯಾವುದೇ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಯೋಜನೆಗಳಿಗೆ ಇವತ್ತು ಅವರೇನು ಸಮಯಾನುಸಾರ ದುಡ್ಡು ಬಿಡುಗಡೆ ಮಾಡ್ತಾಯಿಲ್ಲ. ನಾವು 4.5 ಲಕ್ಷ ಕೋಟಿ ಇವತ್ತು ತೆರಿಗೆ ಪಾವತಿ ಮಾಡ್ತಾಯಿದ್ರು, ನಮಗೆ ಬರುವಂಥದ್ದು ಬರೀ 40-50 ಸಾವಿರ ಕೋಟಿ ಮಾತ್ರ. ಅದು ಸರಿಯಾದ ಸಮಯಕ್ಕೆ ಕೊಡದೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥದ್ದು ಹಲವು ಸಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾವು ಇವತ್ತಿದ್ರ ಬಗ್ಗೆ ಹೋರಾಟನೂ ಮಾಡಿದ್ದೇವೆ, ಮಾಧ್ಯಮದಲ್ಲಿ ನಮ್ಮ ಅನಿಸಿಕೆಗಳನ್ನು ನಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ. ಭಾಳ ಖುಷಿ ಮಾತಿದೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಅಧ್ಯಕ್ಷತೆಯಲ್ಲಿ ಎಲ್ಲ ಪಂಚಪೀಠಾಧೀಶ್ವರರು ಒಂದು ಕಡೆ ಸೇರಿದ್ದು, ಇಡೀ ಪಂಚಪೀಠಾಧೀಶ್ವರರ ಎಲ್ಲ ಅವರ ಅಭಿಮಾನಿಗಳಿಗೆ, ಅವರ ಭಕ್ತರಿಗೆ ಭಾಳ ಸಿಹಿ ಸುದ್ದಿ ಆಗಿದೆ. ಅವ್ರಿಗೆ ನಾನು ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರಿಗೆ ಅಭಿನಂದಿಸ್ತೇನೆ ಮತ್ತು ಪೂಜ್ಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು.